ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 2,000 ಪ್ಲಸ್ 2,000 4,000 ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಕೂಡ ಬಿಡುಗಡೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಈ ವಿಡಿಯೋ ಮುಗಿದ ಮೇಲೆ ನೀವು ನಮಗೆ ಕಮೆಂಟ್ ಕೂಡ ಮಾಡಬಹುದು, ನಿಮ್ಮ ಅಕೌಂಟ್ಗೆ ಹಣ ಬಂದಿದೆಯೋ ಇಲ್ವೋ ಅಂತ. ಇನ್ನು ರೇಷನ್ ಕಾರ್ಡ್ ಇದ್ದವರೆಗೂ ಕೂಡ ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಮತ್ತೆ BPL ಕಾರ್ಡ್ಗಳು APL ಕಾರ್ಡ್ಗೆ ಶಿಫ್ಟ್ ಆಗ್ತಾ ಇದ್ದಾವೆ. ತುಂಬಾ ಜನರ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಅಕ್ಕಿ ಜೊತೆಗೆ ಎಲ್ಲಾ ಧಾನ್ಯಗಳನ್ನು ಕೂಡ ಕೊಡೋದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಅದೇ ತರ ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ ಎಂಬುದಕ್ಕೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗಲಿದೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ವೀಕ್ಷಕರೇ, ನಿಮ್ಮ ಹತ್ತಿರ ಮೊಬೈಲ್ ಇಂಟರ್ನೆಟ್ ಅಂದ್ರೆ ನೀವು ಏರ್ಟೆಲ್ ಸಿಮ್ ಬಳಸ್ತಾ ಇರಲಿ, ಜಿಯೋ ಸಿಮ್ ಇರಲಿ, BSNL ಇರಲಿ, ವೊಡಾಫೋನ್ ಐಡಿಯಾ ಇರಲಿ, ಯಾವ ಸಿಮ್ ಕಾರ್ಡ್ ಬಳಕೆ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಎದಕ್ಕಂದ್ರೆ ರೀಚಾರ್ಜ್ ರೇಟ್ಗಳು ಕಡಿಮೆ ಆಗಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೊಂದು ಹೊಸ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ. ನಾವು ಜಿಯೋ ಸಿಮ್ ಅನ್ನ ಬಳಕೆ ಮಾಡ್ತೇವೆ, ನಿಮ್ಮ ಸಿಮ್ ಯಾವುದು ಬೇಗನೆ ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಇದು 4ನೇದಾಗಿ ಕರ್ನಾಟಕದ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಹೈಕೋರ್ಟ್ ಕಡೆಯಿಂದ ಇದು ಒಂದು ಮಹತ್ವದ ಒಂದು ಹೇಳಿಕೆ ಬಂದಿದೆ. ಅಂದ್ರೆ ವೀಕ್ಷಕರೇ, ನಿಮ್ಮ ಹತ್ತಿರ ಬೈಕ್ ಇರಲಿ, ಕಾರ್ ಇರಲಿ, ವಾಹನ ಇರಲಿ, ಅದು ನೀವು ಹೊಂದಿದ್ರೆ ಈ ಒಂದು ಚಿಕ್ಕ ತಪ್ಪು ಮಾಡಿದ್ದೆ ಆದಲ್ಲಿ ನಿಮಗೆ ಭಾರಿ ಒಂದು ದಂಡ ಕೂಡ ಬೀಳ್ಬೋದು ಅಥವಾ ಶಿಕ್ಷೆ ಕೂಡ ಆಗ್ಬೋದು. ಹುಷಾರಾಗಿರಿ. ಆ ಒಂದು ಹೊಸ ತೀರ್ಪಿನ ಪ್ರಕಾರ ಏನೆಲ್ಲ ಮಾಹಿತಿ ಬಂದಿದೆ, ಮತ್ತೆ ಬೈಕ್, ಕಾರ್, ವಾಹನ ಇದ್ದವರು ಯಾವ ತಪ್ಪುಗಳನ್ನ ಮಾಡಬಾರ್ದು ಅದನ್ನು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಸಿಗಲಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಸ್ಟೇಟ್ ಆಫ್ ಹಾರ್ಮೋಸ್ ಅಂದ್ರೆ ಅಮೆರಿಕ ಮತ್ತೆ ಇರಾನ್ ನಡುವೆ ಈಗಾಗಲೇ 14 ದಿನದ ಸೀಸ್ ಫೈರ್ ಅಂದ್ರೆ ಕದನ ವಿರಾಮ ಘೋಷಣೆ ಆಗಿದೆ. ಆದ್ರೂ ಕೂಡ ಮತ್ತೊಂದು ಕಡೆಗೆ ಇದು ಬೂದಿ ಮುಚ್ಚಿದ ಕೆಂಡದ ರೀತಿ ಕಾಣ್ತಾ ಇದೆ. ಎದಕ್ಕಂದ್ರೆ ಲೆಬನಾನ್ ಮೇಲೆ ಇಸ್ರೇಲ್ದವರು ದಾಳಿ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗೋ ಒಂದು ಭೀತಿ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆಗೆ ಸ್ಟೇಟ್ ಆಫ್ ಹಾರ್ಮೋಸ್ ಮೇಲೆ ಇರಾನ್ ದೇಶದವರು ಮತ್ತೆ ಕಬ್ಜಾ ಮಾಡಿದ್ದಾರೆ, ತೆರಿಗೆ ಹಾಕಲು ಕೂಡ ಮುಂದಾಗ್ತಾ ಇದ್ದಾರೆ. ಎಲ್ಲ ಕೂಡ ನೋಡ್ತಾ ಹೋಗೋಣ. ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಗೃಹಲಕ್ಷ್ಮಿ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಬೇಗನೆ ಕಮೆಂಟ್ ಮಾಡಿ, ನಿಮಗೂ ಕೂಡ 29ನೇ ಕಂತು ಹಣ ಜಮೆಯಾಗಿದೆಯಾ. ಎದಕ್ಕಂದ್ರೆ ಸರ್ಕಾರದಿಂದ ಬಾಕಿ ಕಂತು ಹಣ ಬಿಡುಗಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. 29ನೇ ಕಂತು ಕೂಡ ಹಣ ಬರ್ತಾ ಇದೆ ಅಂತ ಈಗಾಗಲೇ ನಮಗೆ ಕಮೆಂಟ್ಗಳು ಕೂಡ ಬಂದಿವೆ ವೀಕ್ಷಕರೇ. ತುಂಬಾ ಜನ 28ನೇ ಕಂತು ಹಣ ಬಂದಿಲ್ಲ ಅಂತ ಹೇಳಿದವರು ಇವತ್ತು ಕಮೆಂಟ್ ಅಲ್ಲಿ 29ನೇ ಕಂತು ಬಂತು, 28ನೇ ಕಂತು ಕೂಡ ಬಂತು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ 2,000 ಬಂದಿದೆಯಾ, 4,000 ಬಂದಿದೆಯಾ, ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ ಬಾಕಿ ಕಂತು ಹಣ ಬಿಡುಗಡೆ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ 28 ಕಂತು ಹಣವನ್ನ ಹಾಕಲಾಗಿತ್ತು. 56,000 ರೂಪಾಯಿ ಹಣ ಹೋಗಿತ್ತು ಅಂತ ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಅನುಷ್ಠಾನ ಸಮಿತಿಯಿಂದ ಒಂದು ಹೇಳಿಕೆ ಕೂಡ ಬಂದಿತ್ತು ವೀಕ್ಷಕರೇ. ಆದ್ರೆ ಈಗ ಮತ್ತೆ ಗ್ಯಾರಂಟಿ ಯೋಜನೆಯ ಒಂದು 29ನೇ ಕಂತು ಹಣ ಕೂಡ ರಿಸೀವ್ ಆಗ್ತಾ ಇದೆ ಅಂತ ಕಮೆಂಟ್ಗಳು ಬಂದಿದ್ದಾವೆ. ಹೀಗಾಗಿ ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡಿಕೊಳ್ಳಿ. ಇನ್ನು ತುಂಬಾ ಜನ ಗೃಹಲಕ್ಷ್ಮಿಯರು ಆಧಾರ್ ಸೀಡಿಂಗ್ ಅಥವಾ NPCI ಮ್ಯಾಪಿಂಗ್ ಅನ್ನ ಮಾಡಿಸಿಲ್ಲ ತಮ್ಮ ಬ್ಯಾಂಕ್ ಅಕೌಂಟ್ಗೆ. ಆದಷ್ಟು ಬೇಗನೆ ಮಾಡಿಸಿ. ಕೆಲವೊಬ್ರು ಗೃಹಲಕ್ಷ್ಮಿಯರು 2-3 ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರ್ತಾರೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಸರ್ಕಾರ ಹಣ ಹಾಕಲ್ಲ, DBT ಮೂಲಕ ಹಣ ಹಾಕ್ತಾರೆ. ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ಗೆ ಲಿಂಕ್ ಇರುತ್ತೆ ನೋಡಿ, ಆ ಅಕೌಂಟ್ಗೆ ಹಣ ಬರುತ್ತೆ ವೀಕ್ಷಕರೇ. ಈಗ ಉದಾಹರಣೆಗೆ ನಿಮ್ದು SBI ಬ್ಯಾಂಕ್ ಕೂಡ ಇರುತ್ತೆ, ಕೆನರಾ ಬ್ಯಾಂಕ್ ಕೂಡ ಇರುತ್ತೆ. ಆದ್ರೆ ಸರ್ಕಾರ 2 ಬ್ಯಾಂಕ್ಗೂ ಹಣ ಹಾಕಲ್ಲ, ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಹಾಕುತ್ತೆ. ಆದ್ರೆ ಇದು ಆಧಾರ್ ಕಾರ್ಡ್ ಯಾವುದು ಮ್ಯಾಪಿಂಗ್ ಇರುತ್ತೆ ಅಂದ್ರೆ ಆಧಾರ್ ಸೀಡಿಂಗ್ ಅಥವಾ NPCI ಮ್ಯಾಪಿಂಗು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ಗೆ ಲಿಂಕ್ ಇರುತ್ತೆ ನೋಡಿ, ಆ ಒಂದು ಅಕೌಂಟ್ಗೆ ಹಣ ಹೋಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಮೇಲೆ ಹಣವನ್ನ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಈಗ ಸದ್ಯಕ್ಕೆ ಎಲ್ಲರ ಅಕೌಂಟ್ಗೂ ಕೂಡ ಹಣ ಜಮೆ ಆಗ್ತಾ ಇದೆ. ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ನೀವು ಚಿಂತೆ ಮಾಡಬಾರದು. ಎದಕ್ಕಂದ್ರೆ ಇನ್ನೂ ಒಂದು ವಾರವರೆಗೂ ಇಲ್ಲಿ 29ನೇ ಕಂತು ನಿಮ್ಮ ಅಕೌಂಟ್ಗೆ ಜಮೆ ಆಗ್ಬಹುದು. 15ನೇ ತಾರೀಕಿನವರೆಗೂ ನೀವು ಕಾಯ್ಬೇಕಾಗಿ ಬರಬಹುದು ವೀಕ್ಷಕರೇ. 1,24,00,000 ಗೃಹಲಕ್ಷ್ಮಿಯರು ಇದ್ದಾರೆ. ಪ್ರತಿ ಒಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ ಇಲ್ಲಿ 14 ದಿನ ಸಮಯ ಬೇಕಾಗುತ್ತೆ. ಹೀಗಾಗಿ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ಯಾರು ಕೂಡ ಚಿಂತೆ ಮಾಡಬಾರ್ದು. ಹಣ ಬಂದಿದ್ದವರು ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರಿನ ಸಮೇತ ಬೇಗನೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಇಂದ ಎಲ್ಲ ಗೃಹಲಕ್ಷ್ಮಿಗೂ ಕೂಡ ತುಂಬಾ ಸಹಾಯವಾಗುತ್ತೆ. ಇನ್ನು 2ನೇದಾಗಿ ಯಾರಿಗೆ ಬಂದಿಲ್ಲ ನೋಡಿ, ಅವರು ಕೂಡ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಎದಕ್ಕಂದ್ರೆ ನಿಮ್ಮ ಕಮೆಂಟ್ ಓದಿ ನಾವು ಅದಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇರ್ತೇವೆ ವೀಕ್ಷಕರೇ. ಇನ್ನು ಗೃಹಲಕ್ಷ್ಮಿಯ ಒಂದು ಯಜಮಾನಿ ಸ್ಥಾನದಲ್ಲಿ APL ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, ಯಜಮಾನಿ ಸ್ಥಾನ ಹೊಂದಿರಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಯಜಮಾನಿ ಸ್ಥಾನ ಹೊಂದಿಲ್ಲ, ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತರ ಅಕೌಂಟ್ಗೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಇನ್ನು 2ನೇದಾಗಿ ವೀಕ್ಷಕರೇ, ಮತ್ತೆ ದಿಢೀರ್ ಅಂತ BPL ಕಾರ್ಡ್ಗಳು ಡಿಲೀಟ್ ಆಗ್ತಾ ಇದ್ದಾವೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಮತ್ತೆ 15 ಲಕ್ಷ BPL ಕಾರ್ಡ್ಗಳು ಡಿಲೀಟ್ ಆಗಿದ್ದಾವೆ ಅಂತ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ
ಹಳೆಯ ಮಾನದಂಡಗಳ ಆಧರಿಸಿ ಮತ್ತೆ BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ. ಇಲ್ಲಿ ನೋಡಿ ವೀಕ್ಷಕರೇ, APL ಕಾರ್ಡ್ ಅಂದ್ರೆ BPL ಕಾರ್ಡ್ ಜನರು APL ಕಾರ್ಡ್ ಹೊಂದಿರಬೇಕಿತ್ತು, ಆದ್ರೆ ಅವರು BPL ಕಾರ್ಡ್ ಹೊಂದಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ವೀಕ್ಷಕರೇ, ಇದರ ಅರ್ಥ ನಿಮ್ಮ ಒಂದು BPL ಕಾರ್ಡು ನಿಮ್ಮ ಹತ್ರ ಇದ್ರೂ ಕೂಡ ಸರ್ಕಾರ ಈಗ ಪತ್ತೆ ಹಚ್ತಾ ಇದೆ. ಯಾರೆಲ್ಲ APL ಕಾರ್ಡ್ಗೆ ಇರಬೇಕಾಗಿತ್ತು ಅವರ ಹತ್ರನೂ ಕೂಡ ಇನ್ನೂ BPL ಕಾರ್ಡ್ ಇದೆ. ಸರ್ಕಾರ ಇಷ್ಟೊಂದು ಕಾರ್ಡ್ಗಳನ್ನು ರದ್ದು ಮಾಡಿದ್ರು ಕೂಡ ಇನ್ನೂ ಕರ್ನಾಟಕದಲ್ಲಿ ಶಂಕಾಸ್ಪದ BPL ಕಾರ್ಡ್ಗಳಿದ್ದಾವೆ. ಯಾರೆಲ್ಲ ಸರ್ಕಾರಿ ನೌಕರರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಮನೆಗಳನ್ನ ಬಾಡಿಗೆಗೆ ಕಟ್ಟಿರ್ಬೋದು ಅಥವಾ ಅಂಗಡಿಗಳನ್ನ ಬಾಡಿಗೆಗೆ ಕಟ್ಟಿ ಒಂದು ಬಾಡಿಗೆನ ವಸೂಲಿ ಕೂಡ ಮಾಡ್ತಾ ಇರ್ತಾರೆ ಪ್ರತಿ ತಿಂಗಳು, ಅಂತವರು ಕೂಡ BPL ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ. ಮನೆ ಮಳಿಗೆ ಕಟ್ಟಡ ಬಾಡಿಗೆ ನೀಡಿ ವರಮಾನ ಪಡೆಯುವರು ಕೂಡ BPL ಕಾರ್ಡ್ ಹೊಂದಿದ್ದಾರೆ. ಮತ್ತೆ 7.5 ಎಕರೆ ಒಣ ಅಥವಾ ನೀರಾವರಿ ಭೂಮಿ ಹೊಂದಿದವರು ಕೂಡ BPL ಕಾರ್ಡ್ ಹೊಂದಿದ್ದಾರೆ. ಸರ್ಕಾರಿ ನೌಕರರು, ಸಹಕಾರ ಸಂಘ ವಕೀಲರು, ಲೆಕ್ಕ ಪರಿಶೋಧಕರು ಕೂಡ ಈ ಒಂದು BPL ಕಾರ್ಡ್ ಅನ್ನು ಹೊಂದಿದ್ದಾರೆ. ಆದಾಯ ತೆರಿಗೆ ಪಾವತಿಸುವ ಸದಸ್ಯರ ಒಳಗೊಂಡ ಕುಟುಂಬಗಳು ಕೂಡ ಸರ್ಕಾರಕ್ಕೆ ಸಿಕ್ಕಿದೆ. ವಾರ್ಷಿಕ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರು ಕೂಡ BPL ಕಾರ್ಡ್ ಅನ್ನು ಹೊಂದಿದ್ದಾರೆ. ಇವರೆಲ್ಲರನ್ನು ಕೂಡ ಸರ್ಕಾರ ಈಗ ಮತ್ತೊಂದು ಹಂತದಲ್ಲಿ ಪತ್ತೆ ಹಚ್ಚಲು ಮುಂದಾಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಆ BPL ಕಾರ್ಡು ರದ್ದು ಮಾಡಲಾಗ್ತಾ ಇದೆ. ಹಾಗಾಗಿ ಆ ಕಾರ್ಡ್ನ ಉಳಿದ ಫಲಾನುಭವಿಗಳಿಗೂ BPL ಕಾರ್ಡಿಂದ APL ಕಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಮತ್ತೆ BPL ಕಾರ್ಡ್ಗಳು APL ಕಾರ್ಡ್ಗೆ ಶಿಫ್ಟ್ ಆಗ್ತಾ ಇದ್ದಾವೆ. ಮತ್ತೊಂದು ಕಡೆಗೆ ಅರ್ಹ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಕೂಡ ಈಗ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೌದು, ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. ಹಾಗಾದ್ರೆ ಪ್ರತಿ ಕುಟುಂಬಕ್ಕೂ ಕೂಡ 5 kg ಇಂದಿರಾ ಕಿಟ್ ವಿತರಣೆ ಮಾಡ್ತಾರಾ? ಇಲ್ಲ. ಹೌದು ವೀಕ್ಷಕರೇ, ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ರು ಅಥವಾ ಇಬ್ಬರೇ ಇದ್ರೆ, 2 ಜನ ಇದ್ರೆ ಅಂತ ಕುಟುಂಬಕ್ಕೆ 2.5 kg ಇಂದಿರಾ ಕಿಟ್ ಅನ್ನ ಕೊಡ್ತಾರೆ 5 kg ಅಕ್ಕಿ ಬದಲಾಗಿ. ಇಲ್ಲಿ ಎರಡನೇದಾಗಿ ನಿಮ್ಮ ಕುಟುಂಬದಲ್ಲಿ 3-4 ಜನ ಇದ್ರೆ ಅಂತ ಕುಟುಂಬಕ್ಕೆ 5 kgಯ ದಿನಸಿ ಕಿಟ್ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಇಂದಿರಾ ಕಿಟ್ ನಲ್ಲಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಉಚಿತವಾಗಿ ಕೊಡಲಾಗುತ್ತೆ ರಾಜ್ಯ ಸರ್ಕಾರದಿಂದ BPL ಮತ್ತು ಅಂತ್ಯೋದಯ ಚೀಟಿ ಇದ್ದವರಿಗೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇಲ್ಲಿ ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಯಾವಾಗಲಿಂದ ವಿತರಣೆ ಮಾಡ್ತಾರೆ? ಇದೇ ಒಂದು ಏಪ್ರಿಲ್ ಕೊನೆ ವಾರದಿಂದ ವಿತರಣೆ ಮಾಡೋ ನಿರೀಕ್ಷೆ ಇದೆ ವೀಕ್ಷಕರೇ. ಪ್ರತಿ ಕುಟುಂಬಕ್ಕೂ ಕೂಡ ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ, ಅಂತ್ಯದ ಹಂತಕ್ಕೆ ಬಂದಿದೆ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇಂದಿರಾ ಕಿಟ್ ಅಂತ ಇಲ್ಲಿ ಹೇಳಲಾಗಿದೆ. BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ. ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ನೀವು ಕೂಡ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ದು ಪ್ರತಿ ತಿಂಗಳು ರೀಚಾರ್ಜ್ ಮಾಡ್ತಾ ಇದ್ರೆ ಶೀಘ್ರದಲ್ಲೇ ರೀಚಾರ್ಜ್ ದರ ಇಳಿಕೆ ಆಗಲಿದೆ. ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂದ್ರೆ, ನಿಮ್ಮ ಹತ್ರ ಯಾವ ಕಂಪನಿ ಮೊಬೈಲ್ ಸಿಮ್ ಕಾರ್ಡ್ ಇದ್ರೂ ಕೂಡ ಓಕೆ, ಎಲ್ಲಾ ಬೆಲೆಗಳು ಕೂಡ ಇಳಿಕೆ ಆಗೋ ನಿರೀಕ್ಷೆ ಇದೆ. ಎದಕ್ಕಂದ್ರೆ ವೀಕ್ಷಕರೇ, ಈಗ ರೀಚಾರ್ಜ್ ಪ್ಲಾನ್ ಗಳ ಬೆಲೆ ಇಳಿಕೆ ಆಗಲಿದೆ. ಟೆಲಿಕಾಂ ಕಂಪನಿಗಳ ಏಕಸ್ವಾಮ್ಯಕ್ಕೆ ಬ್ರೇಕ್ ಹಾಕಲು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಟ್ರೈ ಹೊಸ ನಿಯಮಗಳನ್ನು ಜಾರಿಗೆ ತರಲು ಮುಂದಾಗ್ತಾ ಇದೆ. ಕೇವಲ ಕರೆ ಮತ್ತು SMS ಮಾತ್ರ ಬಯಸೋರಿಗೆ ವಿಶೇಷ ಪ್ಲಾನ್ಗಳನ್ನ ಪರಿಚಯಿಸಬೇಕು. ಇದು ಸಾಮಾನ್ಯ ಗ್ರಾಹಕರಿಗೆ ದೊಡ್ಡ ಮಟ್ಟದ ಪ್ರಯೋಜನ ನೀಡಲಿದೆ. ಡೇಟಾ ಬೇಡ, ಇಂಟರ್ನೆಟ್ ಬೇಡ ಅಂದವರಿಗೆ ಕಡಿಮೆ ಬೆಲೆಗೆ ಪ್ಲಾನ್ ಅನ್ನ ಕೊಡಬೇಕು ಅಂತ ಟ್ರೈ ಈಗ ಕಂಪನಿಗಳಿಗೆ ಸೂಚನೆ ಕೊಡಲು ಮುಂದಾಗ್ತಾ ಇದೆ. ಅಂದ್ರೆ ವೀಕ್ಷಕರೇ, ರೀಚಾರ್ಜ್ ದರಗಳ ಏರಿಕೆಯಿಂದ ಕಂಗೆಟ್ಟಿರೋ ಗ್ರಾಹಕರಿಗೆ ನೆಮ್ಮದಿ ಸುದ್ದಿ ಕೊಡಲು TRAI ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಈಗ ಪ್ರಮುಖ ನಿರ್ಧಾರ ತಗೋತಾ ಇದೆ. ಈಗ ನೋಡಿ, ಟೆಲಿಕಾಂ ಕಂಪನಿಗಳ ಅತಿಯಾದ ದರ ವಸೂಲಿಗೆ ತಡೆ ಹಾಕಲು ಕೇವಲ ವಾಯ್ಸ್ ಕಾಲ್ಸ್ ಮತ್ತು SMS ಮಾತ್ರ ಬಳಸೋರಿಗೆ ಪ್ರತ್ಯೇಕ ಪ್ಲಾನ್ ಅನ್ನ ಕೊಡಬೇಕು. ಡೇಟಾ ಇಂಟರ್ನೆಟ್ ಬಳಕೆ ಮಾಡದವರಿಗೆ ಅಂತವರಿಗೆ ಬೆಲೆಯನ್ನ ಕಡಿಮೆ ಕೊಡಬೇಕು ಅಂತಾನೂ ಕೂಡ ಇಲ್ಲಿ ಒಂದು ಘೋಷಣೆ ಇಲ್ಲಿ ಮಾಡಲಾಗ್ತಾ ಇದೆ ಮುಂದಿನ ಬರೋ ದಿನಗಳಲ್ಲಿ. ಇನ್ನು ನಿಮ್ಮ ಹತ್ರ ಬೈಕ್ ಇರಲಿ, ಕಾರ್ ಇರಲಿ, ವಾಹನ ಇರಲಿ ವೀಕ್ಷಕರೇ, ಒಂದು ಹೊಸ ನಿಯಮ ಕೂಡ ಈಗ ಶುರುವಾಗ್ತಾ ಇದೆ. ಒಂದು ವೇಳೆ ನೀವೇನಾದ್ರೂ ನಿಮ್ದು ಹಳೆಯ ಒಂದು ವಾಹನನ ಯಾರಿಗಾದ್ರೂ ಮಾರಾಟ ಮಾಡಿದ್ರೆ ಅಥವಾ ನೀವು ಸೆಕೆಂಡ್ ಹ್ಯಾಂಡ್ ಬೈಕ್, ಕಾರ್, ಆಟೋ ರಿಕ್ಷಾ ಏನಾದ್ರೂ ತಗೋತಾ ಇದ್ರೆ ಹುಷಾರಾಗಿರಿ. ಈಗ ನೋಡಿ, ವಾಹನ ಮಾರಾಟ ಬಳಿಕವು ಅದರ ಒಂದು RC ಮಾಲೀಕನ ಹೆಸರು ಅಧಿಕೃತವಾಗಿ ಬದಲಾವಣೆ ಆಗೋವರೆಗೂ ಆ ಒಂದು ವಾಹನ ಜವಾಬ್ದಾರಿ ನೋಂದಾಯಿತ ಮಾಲೀಕನದ್ದು ಅಂತ ಹೈಕೋರ್ಟ್ ಹೇಳಿದೆ. ಅಂದ್ರೆ ನಿಮಗೆ ಅರ್ಥವಾಗುವಂತೆ ಹೇಳ್ಬೇಕಂದ್ರೆ, RC ಕಾರ್ಡ್ ಅಲ್ಲಿ ಯಾರ್ದು ಹೆಸರು ಇರುತ್ತೆ ನೋಡಿ, ಅವರೇ ಆ ಒಂದು ವಾಹನಕ್ಕೆ ಜವಾಬ್ದಾರಿ. ಈಗ ನೀವು ಒಂದು ವಾಹನ ಬೇರೆಯವರಿಗೆ ಮಾರಾಟ ಮಾಡಿರ್ತೀರಾ, ಅದು ಇನ್ನೂ ಕೂಡ ಹೆಸರು ನಿಮ್ಮ ಹೆಸರಲ್ಲಿ ಇರುತ್ತೆ, ಆದ್ರೆ ಬೇರೆಯವರು ಚಲಾವಣೆ ಮಾಡ್ತಾ ಇದ್ದಾರೆ. ಆದ್ರೆ ಅವರೇನಾದ್ರೂ ಅಪಘಾತ ಮಾಡಿದ್ಯಾದಲ್ಲಿ ಅದು ಕೇಸ್ ಅವರ ಮೇಲೆ ಬಿಟ್ಟು ನಿಮ್ಮ ಮೇಲಾಗುತ್ತೆ. ಅಂದ್ರೆ ಆ ವಾಹನ ಇನ್ನು ಯಾರ ಹೆಸರ ಮೇಲಿದೆ ಅವರ ಮೇಲೆ ಕೇಸ್ ಆಗುತ್ತಂತೆ. ಹೀಗಾಗಿ ವೀಕ್ಷಕರೇ, ಇದು ನೀವು ತುಂಬಾ ಎಚ್ಚರವಾಗಿರಬೇಕು. ನೀವೇನಾದ್ರೂ ಯಾರಿಗಾದ್ರೂ ಸೆಕೆಂಡ್ ಹ್ಯಾಂಡ್ ಬೈಕು, ಕಾರು ಮಾರಾಟ ಮಾಡಿದ್ರೆ ಬೇಗನೆ ಅದನ್ನ ಅವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ ಹೇಳಿ. ಇಲ್ಲ, ನೀವೇನಾದ್ರೂ ತಗೋತಾ ಇದ್ರೆ ನಿಮ್ಮ ಹೆಸರಲ್ಲಿ ಬರೋವರೆಗೂ ಅದನ್ನ ನೀವು ಸ್ವಲ್ಪ ಹುಷಾರಾಗಿ ಓಡಿಸಬೇಕಾಗುತ್ತೆ ಅಂತ ಇಲ್ಲಿ ಒಂದು ಹೇಳಿ ಒಂದು ಬಂದಿರುವಂತದ್ದು. ವಾಹನ ಮಾರಿದ್ರು ಹೆಸರು ಬದಲಾಗದಿದ್ರೆ
ಹಳೆ ಮಾಲೀಕ ಪರಿಹಾರ ಕೊಡಬೇಕು ಅಂತ ಇಲ್ಲಿ ಒಂದು ಹೈಕೋರ್ಟ್ ಸ್ಪಷ್ಟನೆ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಮೊನ್ನೆ ಇದೇ ಒಂದು ಅರ್ಜಿಯನ್ನ ಚೆಕ್ ಮಾಡಿದಾಗ RC ಯಲ್ಲಿ ಬದಲಾಗದ ಹೆಸರು ಅಂದ್ರೆ RC ಕಾರ್ಡ್ ಅಲ್ಲಿ ಹಳೆ ಮಾಲೀಕನ ಹೆಸರು ಹಾಗೆ ಇದೆ, ಹೊಸ ಮಾಲೀಕ ತಗೊಂಡ್ಬಿಟ್ಟು ಅಪಘಾತ ಮಾಡಿದ್ದ, ಹೀಗಾಗಿ ಹಳೆ ಮಾಲೀಕ ಇದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಲಾಗಿದೆ. ಇದು ಎಲ್ಲ ವಾಹನ ಮಾಲೀಕರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು. ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಸ್ಟೇಟ್ ಆಫ್ ಹಾರ್ಮಸ್ ಓಪನ್ ಆಗಿದ್ರೂ ಕೂಡ ಇದು ಒಂದು ಬೂದಿ ಮುಚ್ಚಿದ ಕೆಂಡದ ರೀತಿ ಕಾಣ್ತಾ ಇದೆ. ಎದಕ್ಕಂದ್ರೆ ಯುದ್ಧ ನಿಂತರೂ ಕೂಡ ಜಗತ್ತಿಗೆ ಇನ್ನೂ ಕೂಡ ಜಲಸಂಧಿ ಸಂಕಷ್ಟ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಎದಕ್ಕಂದ್ರೆ ಒಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ನಡುವೆ 14 ದಿನದ ಕದನ ವಿರಾಮ ಸೀಸ್ ಫೈರ್ ಈಗ ಓಪನ್ ಆಗಿದೆ. ಶಾಂತಿ ಮಾತುಕತೆ ಒಪ್ಪಂದ 100% ಇಲ್ಲಿ ಸಕ್ಸಸ್ ಆಗಿದೆ. ಯಾವುದೇ ತರ ಯುದ್ಧ ನಾವು ಮಾಡಲ್ಲ ಅಂತ ಅಮೆರಿಕದವರು ಯುದ್ಧದಿಂದ ಹಿಂದೆ ಸರಿದಿದ್ದಾರೆ, ಇರಾನ್ದವರು ಕೂಡ ಹಿಂದೆ ಸರಿದಿದ್ದಾರೆ. ಆದ್ರೆ ಲೆಬನಾನ್ ದೇಶದ ಮೇಲೆ ಇಸ್ರೇಲ್ ಈಗ ದಾಳಿ ಮಾಡಿದೆ, 100 ಜನ ಬಲಿಯಾಗಿದ್ದಾರೆ. ಹೀಗಾಗಿ ಮತ್ತೆ ಇರಾನ್ನವರು ಹೋರ್ಮಜ್ ಜಲಸಂಧಿಯನ್ನ ಬಂದ್ ಮಾಡ್ತಾ ಇದ್ದಾರೆ ಎಂಬುವ ಒಂದು ಸುದ್ದಿ ವೈರಲ್ ಆಗಿದೆ ವೀಕ್ಷಕರೇ. 2 ವಾರ ಮಾಡದೇ ಇರೋ ಯುದ್ಧ ಈಗ ದಿಢೀರ್ ಅಂತ ಮತ್ತೆ ಯುದ್ಧವಾಗುತ್ತಾ ಎಂಬ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇದು ಬೂದಿ ಮುಚ್ಚಿದ ರೀತಿ ಕೆಂಡದಂತೆ ಕಾಣ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಪ್ರತಿಯೊಂದು ಹಡಗಿಗೂ ಕೂಡ ಇಲ್ಲಿ ಶುಲ್ಕ ಹಾಕಲು ಅಂದ್ರೆ ಪ್ರತಿ ಹಡಗಿಗೆ 18 ಕೋಟಿ ರೂಪಾಯಿ ಶುಲ್ಕ ಕೊಡಬೇಕು, ಹಣ ಕೊಡದಿದ್ರೆ ಹಡಗು ಧ್ವಂಸ ಮಾಡ್ತೀವಿ ಅಂತ ಇರಾನ್ದವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದು ಕೂಡ ಒಂದು ಕಡೆಗೆ ಮತ್ತೆ ಟೆನ್ಷನ್ ಆಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ, ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.